ಹಂಗಿದ್ರೆ ನೀವು ಹಂಗೆ ಈ ಮೋರಿದೆ ಸರ್ ತುಂಬಾನೇ ಎಲ್ಲಾರ್ಗು ಇಲ್ಲಿ ಏನ್ ಹೇಳಿದ್ರೆ ಅದು ಏರಿಯಾಗೆ ಲೀಡರ್ ಇದ್ದಂಗೆ ಲೀಡರ್ ಇದ್ದಾಗೇನಿಲ್ಲ ಲೀಡರ್ ಇಲ್ಲೆಲ್ಲ ನಮ್ಗೆ ಲೀಡ್ರು అన్న ఉమాశంకర్ సార్ మీ బదులుగా అన్ని చెప్పినామా అన్న ఇప్పుడు ఏమన్నా అది రెడీ చేపిస్తే సరిపోతుంది అవును సార్ ఇదే ಅದ್ರ ಮೇಲೆ ಏನೇನು ಪ್ಯಾಕ್ ಮಾಡಿಬಿಟ್ಟು ಒಂದು ನಿಮಿಷ ಸರ್ ಇದು ಅದೇ ಇವರು ಇದೊಂದು ಕ್ಲೀನ್ ಮಾಡಿಸಿ ಅದೇನು ಸ್ಲ್ಯಾಬ್ ಹಾಕ್ಸಿ ಅಂತ ಕೇಳ್ತಾ ಇದ್ದಾರೆ ಇದು ಹೆಂಗೆ ಸರ್ ಅಣ್ಣ ಅದೇ ಈಗ ಅದು ರೆಡಿ ಮಾಡಿ ಇದು ಕ್ಲೀನ್ ಮಾಡಿಸಿದ್ರೆ ಅದೇ ಇವ್ರು ಇದ್ರ ಮೇಲೆ ಒಂದು ಸ್ಲ್ಯಾಬ್ ಕೇಳ್ತಾ ಇದ್ದಾರೆ ಸರ್ ಸರ್ ಅರುಣ್ ಸರ್ ಎಷ್ಟು ಬರುತ್ತೆ ಸರ್ ಅದೇ ಇದಕ್ಕೊಂದು ಎಸ್ಟಿಮೇಟ್ ಮಾಡಿಸಿ ಪೂರ್ತಿ ಕ್ಲೋಸಿಂಗ್ ಸ್ಲ್ಯಾಬ್ ಹಾಂ ಸರ್ ಯಾರು ಇದು ನಮ್ಮ ಅರುಣ್ ಸರ್ನ ಎಸ್ಟಿಮೇಷನ್ ಅರುಣ್ ಸರ್ ಅದೇ ಈಗ ಒಂದು ರೌಂಡ್ ಇದು ಹೆಂಗೆ ಕ್ಲೀನ್ ಮಾಡಿಸೋದು ಈಗ ಅಲ್ಲ ಮ್ಯಾನ್ಯುಯಲ್ ಕ್ಲೀನ್ ಮಾಡಿಸಿ ಇವತ್ತು ಹಾಕ್ಬಿಡಿ ಇವತ್ತು ಮ್ಯಾನ್ ಪವರ್ 10 ಗಂಟೆ ಮೇಲೆ ಮುಗಿದ ಮೇಲೆ ಹಾಕಿ ಇದೊಂದು ರೌಂಡ್ ಕ್ಲೀನ್ ಮಾಡಿಸಿ ಅವೆರಡು ಎಸ್ಟಿಮೇಷನ್ ಇದೊಂದು ಮ್ಯಾನ್ಯುಯಲ್ ಸ್ಲ್ಯಾಬ್ ಅಕ್ಕ ಇದು ಕವರ್ ಸೇಪಿಸ್ತಾನಕ್ಕ ಈಟ್ ನಿಂಗೆ ಕಿತ್ತಾಕೆ ಹೆಂಗೆ ಗೌರಮ್ಮಕ್ಕ ನೀವು ನಗಲ್ಲ ಹಾಂ ಸರ್ ಇದು ಹಾಕ್ಕೊಂಬಿಡಿ ರಾಕು ಅಣ್ಣ ನಮಸ್ತೆ ಸರ್ ಹತ್ತು ಕಡೆ ಒಂದು ಗೇಟ್ ವಾಲ್ ಹಾಕ್ಬೇಕಂತ ಮುನ್ಸಿಪಲ್ ಆಫೀಸರ್ಗೆ ಹೇಳಿದ್ರೆ ಗೇಟ್ ವಾಲ್ ಹಾಕ್ಬೇಕು ನನಗೆ ಹೇಳಿ ಸರಿಯಾಗಿ ಹೇಳಿ ಸರ್ ಅಲ್ಲೆಲ್ಲೋ ಇದ್ರ ಹತ್ರ ಮನುಷ್ಯನ ಬಲೆ ರೋಡೆಲ್ಲ ಹಾಕ್ಬೇಕಂತ ಹೌದಾ ಅದು ಅಡ್ರೆಸ್ ಹೇಳಿದ್ರೆ ಈಗ ನೋಟ್ ಮಾಡಿ 60,000 ಆಗ್ತೈತೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಇವತ್ತು ಆನಂದ್ ರೆಡ್ಡಿ ಇದ್ದಾಗಿಂದ ಕೇಳಿ ಸಾಕಾಯ್ತು ಅಲ್ಲ ಗೇಟ್ ವಾಲ್ ಹಾಕ್ಸೋದ್ರಿಂದ ನಮ್ಗೆ ಏನು ಸಮಸ್ಯೆ ಹತ್ತು ಕಡೆ ನೀರು ಫುಲ್ ಅಲ್ಲಿಂದ ಇಲ್ಲೂ ಇಲ್ಲ ನೀರು ಹಾಂ ಇವ್ರ ಕಡೆಗೂ ಇಲ್ಲ ನೀರು ಈ ಕಡೆ ಬರ್ತಾ ಇಲ್ಲ ಅಲ್ಲಿ ಡೌನ್ ಕೊಟ್ಟೋಗ್ತಾ ಇದೆ ಎಲ್ಲ ಹೋಗ್ತಾ ಇಲ್ಲ ಅಲ್ಲಿ ಗೇಟ್ ವಾಲ್ ಹಾಕ್ಬೇಕಂತ ಗೇಟ್ ವಾಲ್ ಹಾಕಿದ್ರೆ ಇವ್ರ ಮನೆ ಕಡೆ ಎಲ್ಲ ಹತ್ತು ಕಡೆ ಎಲ್ಲ ಫುಲ್ ಇದಾಗ್ತದೆ ಅದೊಂದು ನೀವು ಇದು ಮಾಡಿಕೊಟ್ಬಿಟ್ರೆ ಹತ್ತು ಕಡೆ ನೀರು ಜಾಸ್ತಿ ಮನೆ ಒಂದು 150 ಮನೆಗೆ ನೀರಿಲ್ಲ ಹತ್ತು ಕಡೆ ನಾನು ಹಾಕ್ಸ್ತೀನಿ ಬೇಡ ನಾನು ನೋಟ್ ಮಾಡಿಸ್ತೀನಿ ಬನ್ನಿ ಮುರಳಣ್ಣ ಯಜಮಾನ್ ಪೇರು ನಂಬರು ಗೇಟ್ ವಾಲ್ ರಾಸ್ಕೊಂಡ ಅಕ್ಕ ಇವಡು ಈ ಪಕ್ಕ ಡ್ರೈನ್ಲೆ ಅದೇ ಪ್ರಾಬ್ಲಮ್ ಆಯ್ತಾಂಡಿದೆ తీపిస్తాను వారం పొద్దునాళ్ళ వర్క్ స్టార్ట్ చేపిస్తాను ఏమ్రా బాగుండవా ఓ ఛానల్ తగ్గ వస్తాండే ತುಂಬಾ ಫೇಮಸ್ ಬಿಡಿ ఇంట్లో అన్న నీళ్ళు మంజಣ್ಣ ಅವ್ರ ಮನೆ ಹತ್ರ అప్పటి నుంచి ఇక్కడే ఉన్నాం అంతకు ముందు నుంచి ఇది తీపిస్తానక్క మోరీ చేపిస్తారు మోరీకి రెడీ చేయండి అది మోరీ ఇది మోరీ నీళ్ళు ఏడా ఉండేది ఇప్పుడు మీకు నీళ్ళు నిలిస్తే కదా ఇంట్లోకి వచ్చేది ఇప్పుడు మోరీలు చేస్తే ఇప్పుడు మోరీలు చేస్తే నీళ్ళు ఏం నిలిచేలా చేపిస్తారులే ఇప్పుడు అవుతుంది లేదా KB ಅವರು ಸರ್ ಒಂದು ನಿಮಿಷ ಬನ್ನಿ ನೋಡಿ ಈಗ ಅಜ್ಜಿಗೆ ಪಾಪ ವಯಸ್ಸಾಗಿದೆ ನೋಡಿ ಇವು ಹಿಂಗಿದ್ದು ಬೈ ಮಿಸ್ಟೇಕ್ ಯಾರಾದರೂ ಮುಟ್ಟಿದ್ರೆ ಏನಾದರೂ ಆದರೆ ಯಾರು ಜವಾಬ್ದಾರಿ ನೋಡಿ ಇವೆಲ್ಲ ಏನು ಮಾಡ್ತೀರಿ ಅದಕ್ಕೆ ಇದನ್ನು ತೆಗೆದೆಲ್ಲರೂ ಸ್ವಲ್ಪ ಹೈಟಲ್ಲಾದರೂ ಹಾಕ್ತೀರಾ ಹೆಂಗೆ ಅಲ್ಲ ಏನಿಲ್ಲ ಬೈ ಮಿಸ್ಟೇಕ್ ಕತ್ಲಲ್ಲಿ ಮುಟ್ಟಿಗಿಟ್ಟಿದ್ರೆ ಏನೂ ಆಗಲ್ವಾ ಅಂತಿದ್ದು ಆದರೂ ಯಾಕೆ ಸುಮ್ಮನೆ ಶಿಫ್ಟ್ ಮಾಡ್ಬೇಕಂದ್ರೆ ಮಳೆ ಬಂದಾಗ ಮತ್ತೆ ಇದನ್ನು ಕ್ಲೋಸ್ ಗೀಸ್ ಮಾಡೋಕ್ಕಾಗಲ್ಲ ಸರ್ ಡಬ್ಬ ಹಾಕ್ಬೋದು ಸರ್ ಒಂದು ಸ್ಟೀಲ್ ಒಂದು ಡಬ್ಬ ಕವರ್ ಹಾಕ್ಬೋದು ನಿಮ್ಮ ಹತ್ರ ಪ್ರಾವಿಷನ್ ಇದೊಂದು ಹಾಕ್ಕೊಡಿ ಏನಿಲ್ಲ ಈಗ ವಯಸ್ಸಾಗಿರೋರು ಇರ್ತಾರೆ ಕತ್ಲಲ್ಲಿ ಮುಟ್ಗಿಟ್ಟಿದ್ರೆ ಏನಾದರೂ ಸಮಸ್ಯೆ ಆದರೆ ಇದೊಂದು ನೋಟ್ ಮಾಡಿ ಸರ್ ಮಾಡಿಕೊಟ್ಬಿಡಿ ಹಾಂ ಬಾಕ್ಸ್ಗೆ ಎರಡನ್ನು ಮುಟ್ಗಿಟ್ಟಾರೋ ಹಾಂ ಹೊಸ್ತಾನು ಡಬ್ಬ ಹಾಕಿ ಸರ್ చెప్పి సార్ రండి ಇದೆ ಸರ್ 3 ಮೀಟರ್ ಬರುತ್ತೆ ಅಂತ ಡಿಸೈನ್ ಮಾಡ್ಕೊಂಡು ಮೂಷಕ್ಕೆ వచ్చಲ್ದಾ ಅದೇ ನೋಡಿ ಎಷ್ಟಿರ್ಬೋದು ಇಷ್ಟು ಅಪ್ರಾಕ್ಸಿಮೇಟ್ ಇದು ನೋಡಿ ಅಲ್ಲಿಂದ ಏನಾಗ್ಬೋದು ಅಪ್ರಾಕ್ಸಿಮೇಟ್ ಏನಾಗ್ಬೋದು ಸರ್ ಈ ಚಪ್ಪಡಿ ಹಾಕಿದ್ರೆ ಕಡಿಮೆ ಬರುತ್ತೆ ಕಾಂಕ್ರೀಟ್ ಹಾಕಿದ್ರೆ ಜಾಸ್ತಿ ಕಾಂಕ್ರೀಟ್ ಎಷ್ಟು ಬರ್ಬೋದು ಕಾಂಕ್ರೀಟ್ ಆದರೆ ಆಗುತ್ತೆ ಸರ್ ಒಂದು 5 lakhs 6 lakhs ಹೌದಾ ಅದೇ ಸ್ಲ್ಯಾಬ್ ತಂದು ಕೂರಿಸ್ಬಿಡೋದಾ ರೆಡಿಮೇಡ್ ಸ್ಲ್ಯಾಬ್ ಈ ಲೈನೇ ಸಮಸ್ಯೆನೇ ಇದೆ ಮನೆಗೆ ಸ್ಮೆಲ್ಲು ಕೊಡ್ತೀನಿ ಆಯ್ತು ಆಯ್ತು ಇದೊಂದು ಅಳತೆ ಮಾಡ್ತೀನಿ ಮೇಯ್ನ್ ಅಣ್ಣ ತುಂಬ ವರ್ಷದಿಂದ ಇದು ಹಿಂಗೆ ಇದೆ ಮನೆಗಳ ಸಮಸ್ಯೆ ಅಂದರೆ ಇದ್ರ ಮೇಲೆ ಯಾರು ಓಡಾಡಲ್ಲ ಸರ್ ಚಪ್ಪಡಿ ಹಾಕಿದ್ರೆ ಸಾಕು ಸರ್ ಹೌದಾ ಚಪ್ಪಡಿಗೆ ಎಷ್ಟು ಖರ್ಚು ಬರುತ್ತೆ ಚಪ್ಪಡಿ ಆದರೆ ನಾವು ಕಾಂಕ್ರೀಟ್ಗಿನ್ನ 50% ಕಮ್ಮಿ ಆಗುತ್ತೆ ಹೀಗೆ ನೆಲ ಕಟ್ ಮಾಡ್ತಾರೆ ಸರ್
ಓಕೆನಾ ಚಪ್ಪಲಿ ಹಾಕಿಚ್ಚದ್ನ ಚಪ್ಪಲಿ ಹಾಕಿದ್ರೆ ಚಪ್ಪಲಿ ಹಾಕಿ ಸನ್ಪಾಯಿಂಟ್ ಮಾಡಿದ್ರೆ ಏನು ಸ್ಮೆಲ್ ಚಪ್ಪಲಿ ಹಾಕಿಚ್ಚದ ಇಟ್ಲಾ ಸ್ಮೆಲ್ ಬರಲ್ಲ. చప్పలి వేసిన ఎత్తుకొని వచ్చిందేనా చప్పలి పక్కకి ఎత్తుకొని క్లీన్ చేసుకొని వచ్చినా ఇప్పుడు తిరిగా స్లాబ్ వేసి తిరిగి అంతా ఇండ్లు గింట్లు వేసుకొని వేస్తే అందరూ వచ్చా అదే పీకూడదు మీరు గూళ్ళో మార్కెట్ దాకా అవుతుంది సార్ దావ అయిపోతుంది రోడ్ అవుతుంది కదా ಚಪ್ಪಲಿ వేస్తే ರೋಡ್ ಎಲ್ಲ ಚಪ್ಪಲಿ ಹಾಕಿದ್ರೆ ಆಗಲ್ಲ, ಗಾಡಿ ಓಡಾಡೋರಿಗೆ ಭಯ ಆಗುತ್ತೆ, ಸ್ವಲ್ಪ ಹೆದರ್ಕೊಂತಾರೆ ಮುರ್ಗಿರ್ದು ಹೋಗ್ತವೆ ಅಂತ ಹೇಳಿ. ಸ್ಲ್ಯಾಬೇ ಹಾಕಿ ಸರ್, ಹಾಕಿ ಒನ್ ಟೈಮು ಹಾಕಿ ನಾನು ಕೊಡ್ತೀನಿ, ನೋಟ್ ಮಾಡ್ಕೊಂಡು ಎಸ್ಟಿಮೇಷನ್ ಸರ್. ಆ ಕಡೆ ಈ ಕಡೆ 2-3, ಈ ಕಡೆ ಸ್ಲ್ಯಾಬ್ ಕವರು, ಈ ಕವರು ಮಾಡಬೇಕು.